ನಮಸ್ಕಾರ ಗೆಳೆಯರೇ, ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರೇ. ಇವತ್ತು ಫಾರೆಸ್ಟ್ ಗಾರ್ಡಲ್ಲಿ ಖಾಲಿ ಇರತಕ್ಕಂಥ ಫಾರೆಸ್ಟರ್ 1 ಮತ್ತು ಫಾರೆಸ್ಟ್ ಗಾರ್ಡ್ ಹುದ್ದೆಗಳ ಬಗ್ಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಗೆಳೆಯರೇ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಬರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾವು ಹಾಕ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾ ಹೋಗುತ್ತೆ ಗೆಳೆಯರೇ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಗೆಳೆಯರೇ. ನೋಡಿ, ಅಡ್ವರ್ಟೈಸ್ಮೆಂಟ್ ಆದ ದಿನಾಂಕ ನೋಡಿ 20 ಫೆಬ್ರವರಿ 2026 ಅಧಿಸೂಚನೆ ಪ್ರಕಟ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ನೋಡಿ, ಪೋಸ್ಟ್ ನೇಮ್ ಬಂದುಬಿಟ್ಟು ಫಾರೆಸ್ಟರ್ 1 ಆಗಿರುತ್ತೆ. ವೇಕೆನ್ಸಿ ನೋಡೋದಾದರೆ 47 ನಂಬರ್ ಆಫ್ ಪೋಸ್ಟ್ಗಳ ಖಾಲಿ ಇರುತ್ತೆ ಗೆಳೆಯರೇ. ಸ್ಕೇಲ್ ಪೇ ನೋಡಿ 14,000ದಿಂದ 49,000 ಆಗಿರುತ್ತೆ. ಪ್ಲಸ್ ಜಿ ಪಿ ಸೇರಿ 6,200 ಜಿ ಪಿ ಕೊಡ್ತಾರೆ ಸರಿನಾ. ಒಟ್ಟು 55,200 ರೂಪಾಯಿ ಪರ್ ಮಂತ್ ಆಗಿರುತ್ತೆ ಫಾರೆಸ್ಟರ್ 1ಗೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಮಿನಿಮಮ್ ಡಿಗ್ರಿ ಆಗಿರಲೇಬೇಕು. ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 40 ವರ್ಷ, ಮ್ಯಾಕ್ಸಿಮಮ್ 1/1/2026 ಆಗಿರಬೇಕು ಗೆಳೆಯರೆ. ಇನ್ನು SC STಗೆ 5 ವರ್ಷಗಳ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. OBC ಮತ್ತು MOBCಗೆ 3 ವರ್ಷಗಳ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 110 ಪೋಸ್ಟ್ಗಳಲ್ಲಿ ಖಾಲಿವೆ ಗೆಳೆಯರೆ. 14ರಿಂದ 49,000 ಪರ್ ಮಂತ್ ಆಗಿರುತ್ತೆ. ಪ್ಲಸ್ ಜಿ ಪಿ 5,600 ಆಗಿರುತ್ತೆ ಗೆಳೆಯರೆ. ಒಟ್ಟು ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ 10+12 ಈಕ್ವಲೆಂಟ್ ಎಕ್ಸಾಮ್ ಪಾಸ್ ಆಗಿರಬೇಕು. ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 40 ವರ್ಷ, ಮ್ಯಾಕ್ಸಿಮಮ್ 1/1/2026 ಆಗಿರಬೇಕು ಗೆಳೆಯರೆ. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC ST ಅವರಿಗೆ 5 ವರ್ಷಗಳು ಮತ್ತು OBC MOBC ಅವರಿಗೆ 3 ವರ್ಷಗಳು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳು ಇರುತ್ತೆ. ಒಟ್ಟು ಟೋಟಲ್ ಪೋಸ್ಟ್ಗಳು ನೋಡೋದಾದರೆ 157 ಪೋಸ್ಟ್ಗಳಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಗೆಳೆಯರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡೋದಾದರೆ ಹೈಟು ಮೇಲ್ ಮತ್ತು ಫೀಮೇಲಿಗೆ ಕೊಟ್ಟಿದ್ದಾರೆ. ಜನರಲ್ ಕ್ಯಾಟಗರಿಗೆ 163 ಸೆಂಟಿಮೀಟರ್ಗಳು, ಫೀಮೇಲ್ಗೆ 153 ಸೆಂಟಿಮೀಟರ್ಗಳು. ಶೆಡ್ಯೂಲ್ ಕ್ಯಾಸ್ಟ್ SC ST ಅವರಿಗೆ 153 ಸೆಂಟಿಮೀಟರ್ ಮೇಲಿಗೆ, ಫೀಮೇಲ್ಗೆ 145 ಸೆಂಟಿಮೀಟರ್ಗಳಿದೆ. ಚೆಸ್ಟ್ ನೋಡೋದಾದರೆ ನಾರ್ಮಲ್, ಫೀಮೇಲ್ಗೆ ಯಾವ ರೀತಿ ಇರೋದಿಲ್ಲ, ಮೇಲಿಗಷ್ಟೇ 79 ಸೆಂಟಿಮೀಟರ್ಗಳು. ಎಕ್ಸ್ಪೆಕ್ಟೆಂಟ್ ಆದಮೇಲೆ 84 ಸೆಂಟಿಮೀಟರ್ ಆಗಿರಬೇಕು ಗೆಳೆಯರೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ 150 ರೂಪಾಯಿ OBC MOBC ಅವರಿಗಿರುತ್ತೆ. SC ST ಅವರಿಗೆ 100 ರೂಪಾಯಿಗಳಾಗಿರುತ್ತೆ ಗೆಳೆಯರೆ. ನೀವು UPI ಮುಖಾಂತರ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ನಲ್ಲಿ ನೀವು ಆನ್ಲೈನಲ್ಲೇ ನೀವು ಅಪ್ಲಿಕೇಶನ್ ಫೀಸ್ನ ನೀವು ಪೇ ಮಾಡಬೇಕಾಗುತ್ತೆ ಗೆಳೆಯರೆ. ಔಟ್ ಟು ಅಪ್ಲೈ ನೋಡೋದಾದರೆ 13 ಫೆಬ್ರವರಿ 2026ರಿಂದ 23 ಫೆಬ್ರವರಿ 2026ರಿಂದ 15 ಮಾರ್ಚ್ 2026 ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ ಗೆಳೆಯರೆ. 15 ಮಾರ್ಚ್ 2026 ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ. ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಲಿಕ್ಕೆ ಮಿಡ್ನೈಟ್ 12 ಗಂಟೆವರೆಗೂ ಇಲ್ಲಿ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ. ನೋಡಿ, ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಇಮೇಲ್ ID ವಿತ್ OTP ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ಗೆ ಒಂದು OTP ಬರುತ್ತೆ. ಅದನ್ನ ಹೇಳಿದ ತಕ್ಷಣ ನಿಮಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಫೀಡ್ ಆಗುತ್ತೆ ಗೆಳೆಯರೆ. ಇನ್ನು ಸಿಲೆಬಸ್ ನೋಡೋದಾದರೆ ಜನರಲ್ ಇಂಗ್ಲೀಷ್ ಫಾರೆಸ್ಟರ್ 1ಗೆ ಜನರಲ್ ಇಂಗ್ಲೀಷ್, ಜನರಲ್ ನಾಲೆಡ್ಜ್ ವಿತ್ ಸ್ಪೆಷಲ್ ಎಂಫಸಿಸ್ ವಿತ್ BTS ಏರಿಯಾ ಇನ್ ಅಸ್ಸಾಂನಲ್ಲಿರುತ್ತೆ. ಲಾಜಿಸ್ಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಆ್ಯಂಡ್ ಮತ್ತು ಅರ್ಥಮೆಟಿಕ್ ಆಫ್ ಹೈಯರ್ ಸೆಕೆಂಡರಿ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಫಾರೆಸ್ಟ್ ಗಾರ್ಡಿಗೆ ಜನರಲ್ ಇಂಗ್ಲೀಷ್, ಜನರಲ್ ನಾಲೆಡ್ಜ್ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ BTS ಏರಿಯಾ ಆ್ಯಂಡ್ ಅಸ್ಸಾಂ. ಇದಕ್ಕೂ ಅಷ್ಟೇ, ಎರಡಕ್ಕೂ ಸೇಮ್ ಆಗಿರುತ್ತೆ ಗೆಳೆಯರೆ. ಒಂದು ಸಿಲೆಬಸ್ ಎರಡಕ್ಕೂ ಒಂದೇ ಆಗಿರುತ್ತೆ ಸರಿನಾ. ನೋಡಿ, ಲಾಸ್ಟ್ ಡೇಟ್ ನೋಡೋದಾದರೆ ಆಗಲೇ ಹೇಳ್ದಂಗೆ 15 ಮಾರ್ಚ್ 2026 ಒಂದು ಲಾಸ್ಟ್ ಡೇಟ್ ಆಗಿರುತ್ತೆ ಆನ್ಲೈನಲ್ಲಿ ಅರ್ಜಿಸಲಿಕ್ಕೆ. ದಯವಿಟ್ಟು ಯಾರ್ಯಾರು ಫಾರೆಸ್ಟ್ ಗಾರ್ಡ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಇರುವ ಅಭ್ಯರ್ಥಿಗಳು ದಯವಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಜಾಬ್ನ ತೊಗೋಬೋದು ಅಂತ ಇಲ್ಲಿ ಕೇಳಿದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡ್ಕೊಳ್ಳಿ. ಅವರಿಗೂ ಕೂಡ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಸಿಗಬಹುದು ಗೆಳೆಯರೆ. ಇಷ್ಟು ಈ ವಿಡಿಯೋದ ಬಗ್ಗೆ ಸಂಪೂರ್ಣವಾದ ಮಾಹಿತಿ.
ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಇದೇ ರೀತಿ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರು ನಮ್ಮ ಚಾನಲ್ ನೋಡ್ತಾರೆ ಅಂತ ಹೇಳ್ತಾ ಬಾಯ್.